ಏನ್ ಮಾಡ್ತಿದ್ದಾಳೆ ಇವಳು? ವಿರಾಟ್ ಯಾಕೆ ಸುಮ್ಮನೆ ಆಗ್ಬಿಟ್ಟ? ಯಾವ ಡ್ರಾಮಾ ಕಂಪ್ನಿನೇ ನಿಂದು? ವಿರಾಟ್ನ ಅವ್ರ ಅಣ್ಣನ್ ವಿರುದ್ಧ ಮಾತಾಡೋ ಹಾಗೆ ಮಾಡ್ಬಿಟ್ಟು ಈಗ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಡ್ರಾಮಾ ಮಾಡ್ತಿದ್ಯಾ? ಏನೋ ಬೈ ಮಿಸ್ಟೇಕ್ ಲಕ್ಷ್ಮಿ ಹಾಲ್ ಚೆಲ್ಲಿದ್ರೆ ವಿರಾಟ್ ಇಷ್ಟೆಲ್ಲ ರಂಪ ಮಾಡೋ ಹಾಗೆ ಮಾಡ್ಬಿಟ್ಯಲ್ಲ. ಯಾಕೆ ವಿರಾಟ್ ಏನು ಮಾತಾಡ್ತಿಲ್ಲ? ಇವಳು ಕಂಕಣ ಎಲ್ಲಿಂದ ತಂದ್ಲು? ಒಂದ್ ಲೋಟ ಹಾಲಿಗೆ ಇಷ್ಟೆಲ್ಲ ಜಗಳ ಮಾಡ್ಬೇಕಾ? ಹೋಗ್ಲಿ, ಅಣ್ಣ ಅತ್ತಿಗೆ ಅನ್ನೋ ಗೌರವನೂ ಇಲ್ದೆ ಇಷ್ಟೊಂದ್ ಕೂಗಾಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ಭವಾನಿ, ನನ್ನ ತಮ್ಮ ಹೀಗೆ ಮಾತಾಡೋನೇ ಅಲ್ಲ, ಇಲ್ಲಿ ಬೇರೆ ಏನೋ ಆಗಿದೆ. ಬೇರೆ ಏನೋ ಅಲ್ಲ ಅಥರ್ವ, ಈ ಸಿಂಧುನೇ ಎಲ್ಲದಕ್ಕೂ ಕಾರಣ. ಈಗ ಈ ಮನೆಯಲ್ಲಿ ಮಗು ನೋಡ್ಕೊಳ್ಳೋದಕ್ಕೆ ಅಂತ ಇರೋದು ಲಕ್ಷ್ಮಿ ಒಬ್ಳೆ. ಅವಳನ್ನ ಈ ರೀತಿ ಎಲ್ಲ ಗಲಾಟೆ ಮಾಡಿ ಮನೆಯಿಂದ ಓಡಿಸ್ಬಿಟ್ರೆ ಆಗ ನಾನ್ ಮನೆಯಲ್ಲೇ ಇದ್ದು ಮಗುನ್ ನೋಡ್ಕೋಬೇಕು, ಆಚೆ ಎಲ್ಲೂ ಹೋಗಕ್ಕಾಗ್ಬಾರ್ದು ಅನ್ನೋದೇ ಇವಳ ಸಂಚು. ಅದಕ್ಕೆ ಲಕ್ಷ್ಮಿಗೆ ಈ ರೀತಿ ಎಲ್ಲ ಹೆದರಿಸಿ ಬೆದರಿಸಿ ಮನೆಯಿಂದ ಕಳಿಸ್ಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಸಿಂಧು ಅವ್ರೆ, ಏನಾಯ್ತು? ಏನಿಲ್ಲ, ನೀವು ಬನ್ನಿ, ರೂಮ್ಗೆ ಹೋಗೋಣ. ಅಲ್ಲ ವಿರಾಟ್, ನನ್ ಮಾತ್ ಕೇಳ್ತೀರಾ? ಹೇಗ್ ಸಾಧ್ಯ ಇದೆಲ್ಲ? ನಾನು ಅಷ್ಟೊಂದು ಪವರ್ಫುಲ್ ವಶೀಕರಣದ ಮದ್ದು ವಿರಾಟ್ ಕುಡ್ಸಿದ್ರು ಸಿಂಧು ನೋಡ್ತಾ ಯಾಕೆ ಇಷ್ಟು ಸೈಲೆಂಟ್ ಆದ? ಅಮ್ಮ, ಮತ್ತೆ ಇದನ್ನೆಲ್ಲ ನನ್ನ ಮಗನ ಮೇಲೆ ಪ್ರಯೋಗ ಮಾಡಬಾರ್ದು. ಅದನ್ನ ಈಶಾನಿಗೆ ಹೇಳ್ಬಿಡು. ಅಣ್ಣ ತಮ್ಮಂದ್ರ ಮಧ್ಯ ಈ ರೀತಿಯಾದ ಒಂದಿನ ಬರ್ಬಾರ್ದು ಅಂತ ಅನ್ಕೊಂಡಿದ್ದೆ. ಈಗ ಅದು ಆಗೋಯ್ತು. ಲಕ್ಷ್ಮಿ, ಮಗುನೆತ್ಕೋ. ತಗೊಳ್ಳಿ. ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸಿಂಧು ಅವ್ರೆ, ನನಗೇನಾಗಿತ್ತು? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಇಲ್ಲ ಸಿಂಧು ಅವ್ರೆ, ನನಗೇನಾಗಿತ್ತು ಅಂತ ನನಗೆ ಗೊತ್ತಾಗ್ಬೇಕು. ನಾನು ಯಾಕೆ ಇದ್ದಕ್ಕಿದ್ದ ಹಾಗೆ ಕೋಪ ಮಾಡ್ಕೊಂಡು ಕೂಗಾಡ್ದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಣ್ಣ ಅದಕ್ಕೆ ಮೇಲೂ ನಾನು ಯಾಕೆ ಹಾಗೆ ಮಾಡಿದ್ರಿ ಅಂತ ನಿಮಗ್ ಗೊತ್ತಿಲ್ಲ ಅಂದ್ಮೇಲೆ ಮತ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸಿಂಧು ಅವ್ರೆ, ನನಗೇನೋ ಒಂಥರ ಆಗ್ತಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ನಾನು ಅವ್ರ ಮೇಲೆ ರೇಗ್ತಿದ್ದೀನಿ ಅಂತ ಗೊತ್ತು, ಆದ್ರೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಸಿಂಧು ಅವ್ರೆ. ಹಾಲ್ ಚೆಲ್ಲಿದ್ದಕ್ಕೆ ನಾನು ಯಾಕೆ ಇಷ್ಟು ರಿಯಾಕ್ಟ್ ಮಾಡ್ಬೇಕಾಗಿತ್ತು? ಹೇಳಿದ್ನಲ್ಲ ವಿರಾಟ್, ಆಮೇಲೆ ಇಲ್ಲ, ನಾನು ಈಗಲೇ ಅಣ್ಣ ಅದಕ್ಕೆ ಲಕ್ಷ್ಮಿ ಅವ್ರ ಹತ್ರ ಸಾರಿ ಕೇಳ್ತೀನಿ. ಅಯ್ಯೋ ವಿರಾಟ್, ನನ್ ಮಾತ್ ಕೇಳಿ. ಸಾರಿ ತಾನೆ, ನೀವ್ ಕೇಳಿ, ಆದ್ರೆ ಈಗ ಬೇಡ. ನೀವ್ ಸ್ವಲ್ಪ ಹೊತ್ತು ಮಲ್ಗಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಈಗ ತಾನೇ ಗಲಾಟೆ ಆಗಿರೋದ್ರಿಂದ ಎಲ್ರೂ ಮೂಡೋ ಹಾಳಾಗಿರುತ್ತೆ. ಈಗ ನೀವು ಹೋಗಿ ಅದೇ ವಿಷಯ ಮಾತಾಡಿದ್ರೆ ಭವಾನಿ ಅಕ್ಕ ಏನಾದ್ರೂ ಕೊಂಕ್ ಮಾತಾಡ್ತಾಳೆ. ಅದನ್ನ ಕೇಳೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಪ್ಲೀಸ್, ಈಗ ನೀವ್ ಸ್ವಲ್ಪ ಹೊತ್ತು ಮಲ್ಗಿ, ಆಮೇಲೆ ನಿಧಾನಕ್ಕೆ ಅಕ್ಕ, ಅಥರ್ವ ಮತ್ತೆ ಲಕ್ಷ್ಮಿ ಅಕ್ಕನ ಹತ್ರ ಮಾತಾಡಿದ್ರೆ ಆಯ್ತು. ಬನ್ನಿ.
ಕೂತ್ಕೊಳ್ಳಿ. ಬನ್ನಿ ಮಲ್ಗಿ. ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗಾಯ್ತು? ಯಾವತ್ತೂ ಯಾರ ಮೇಲೂ ಕೋಪ ಮಾಡ್ಕೊಳ್ದೇ ಇರೋ ವಿರಾಟ್ ಇವತ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರು? ನನಗ್ ಒಂದು ಅರ್ಥನೇ ಆಗ್ತಿಲ್ಲ. ಸದ್ಯ ಆದ್ರೂ ಇಷ್ಟರಲ್ಲೇ ಮುಗೀತಲ್ಲ. ಅಮ್ಮ ತಾಯಿ ಸರಿಯಾದ ಸಮಯಕ್ಕೆ ಬಂದು ವಿರಾಟ್ನ ಕಾಪಾಡ್ಬಿಟ್ಟೆ.